ವಿದ್ಯಾ ಅವ್ರು ಬಂದ್ರ? ಯಾರು? ಮದ್ವೆ ಗಂಡ ಅವ್ರಾಗ್ಲೇ ಬಂದಾಯ್ತಲ್ಲ. ನಾನ್ ಕೇಳಿದ್ದು ಗುರು ಬಂದ್ರ ಅಂತ. ಹಾಯ್ ಪ್ರಭಾಕರ್. ಹಲೋ. ಏನ್ ಯಾರು ಜ್ಯೂಸೇ ಕೊಡ್ತಾ ಇಲ್ಲ? ಓ ಹಾಯ್ ಹೀರೋ, ಕರೆಕ್ಟ್ ಟೈಮ್ಗೆ ಬಂದಿದ್ಯಾ, ವೆರಿ ಗುಡ್. ಮದ್ವೆ ಹೆಣ್ಣು ನೋಡಿದ್ಯಾ? ನಮಸ್ಕಾರ ಡೈರೆಕ್ಟ್ರೆ, ನೀವ್ ಒಂಥರ ಜಾನ್ ಹೂ ಇದ್ದಂಗೆ ಆಕ್ಷನ್ ಡೈರೆಕ್ಟರ್. ಈ ಸೆಂಟಿಮೆಂಟ್ಸ್ ನಿಮ್ಗೇನ್ ಕೆಲಸ? ಡೈರೆಕ್ಷನ್ ಹೋಗಿ. ಹೇ, ಇವತ್ ನಾನು ಇಲ್ಲೇ ಶೂಟಿಂಗ್ ಇಟ್ಕೊಂಡಿರೋದು. ಅಯ್ಯೋ, ಮದುಮಗ ಬಂದಿದ್ದಾನೆ, ನೀನ್ ಸ್ವಲ್ಪ ಇಲ್ಲೇ ಇರಪ್ಪ, ನಾ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ನೀವ್ ಅಲ್ಲೇ ಹೋಗ್ತಿದ್ದೀರಾ? ಹಾ, ಈ ಲೂಸ್ ಇವತ್ತೇನೋ ಕಿರಿಕ್ ಮಾಡ್ತಾನೆ ಅಂತ ಅನಿಸ್ತಿದೆ ನಂಗೆ. ಗುರು, ಅವನಿವತ್ತು ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾನೆ, ಏನು ಪ್ರಾಬ್ಲಮ್ ಮಾಡಲ್ಲ ಅನ್ಸುತ್ತೆ. ನೀನು ಒಂಥರ ಲೂಸ್ ಆದಂಗಿದ್ಯಾ. ಅವ್ನು ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಬಂದ್ರೇನು, ಸೆಂಟ್ ಹಾಕೊಂಬಂದ್ರೇನು, ಅವ್ನು ಲೂಸೇ ಟೈಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ. 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 ತಾವ್ ಯಾರು ಅಂತ? ನಾನು ಹುಡುಗಿ ಪಕ್ಕದ ಮನೆಯವನು, ಮದುಮಗ ಅವರೇನಾ? ಹೌದು. ನಮಸ್ಕಾರ. ಹುಡುಗಿ ನಿಮ್ಗೆ ಒಪ್ಪಿಗೆ ಆಯ್ತಾ? ಓ 100%. ಜಾತಕ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಜಾತಕ ಹೊಂದ್ಕೊಳ್ಳಿ ಬಿಡ್ಲಿ, ಹುಡುಗನಿಗೆ ಏಡ್ಸ್ ಏನು ಇಲ್ಲ ತಾನೆ? ನಿಮ್ ಹುಡುಗನಿಗೆ ಹಾಸ್ಪಿಟಲ್ ಅಲ್ಲಿ ಮಾಸ್ಟರ್ ಚೆಕ್ಅಪ್ ಮಾಡಿಸಿ ಯಾವ ರೋಗನೂ ಇಲ್ಲ ಅಂತ ಸರ್ಟಿಫಿಕೇಟ್ ತರಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ? ಏನ್ರಿ ಇದು? ನಮ್ಮ ಹುಡುಗನಿಗೆ ಏನೋ ಕಾಯಿಲೆ ಇದೆ, ಅದನ್ನ ಮುಚ್ಚಿಟ್ಟು ನಾವು ಮದ್ವೆ ಮಾಡ್ತಿರೋ ಹಾಗೆ ಮಾತಾಡ್ತಿದ್ದಾರೆ. ಹೌದು, ನಿಮ್ ಹುಡುಗಿಗೆ ಸರ್ಟಿಫಿಕೇಟ್ ಇದೆಯಾ? ನಮ್ಮ ಹೀರೋಯಿನ್ಗೆ ನಾ ಕೊಡೋದೇ ಸರ್ಟಿಫಿಕೇಟ್. ಹೀರೋಯಿನ್? ಹೌದು. ಏನ್ ಹೇಳ್ತಾ ಇದ್ದೀರಪ್ಪ? ಅವರೇ ಹೀರೋ, ಮಿಸ್ಟರ್ ಗುರು. ನನ್ ಯಾಕೆ ಅವ್ನು ತೋರ್ಸ್ ಮಾತಾಡ್ತಾ ಇದ್ದಾನೆ? ದಿವ್ಯನೇ ಹೀರೋಯಿನ್. ಅವರಿಬ್ರು ಐ ಲವ್ ಯು ಅಂತ ಹೇಳೋ ಹಾಗೆ ಲವ್ ಡೆವಲಪ್ ಮಾಡಿದವನೇ ನಾನು. ಲವ್? ಅಯ್ಯೋ, ಅದಕ್ಕೆ ಯಾಕೆ ಗಾಬರಿ ಆಗ್ತೀರಾ? ಲವ್ ಮಾಡೋದು ತಪ್ಪಲ್ಲ, ಆದ್ರೆ ನಮ್ಮ ಅಪ್ಪನ ತರ ಕೆಲ್ಸದೊಳ್ ಇಟ್ಕೊಳ್ಳೋ ತಪ್ಪು. ಏನು, ನಿಮ್ಮ ಅಪ್ಪ ಕೆಲಸದೋಳ್ ಇಟ್ಕೊಂಡಿದಾನ? ನಮ್ಮ ಅಪ್ಪ ಕೆಲ್ಸದೊಳ್ ಇಟ್ಕೊಂಡಿದ್ದಾನೆ, ಆದ್ರೆ ಆ ಕೆಲಸದೊಳಗೆ ನನ್ನ ಮೇಲೆ ಕಣ್ಣು. ಇದೇ ತರ ಹೀರೋ ಮನೆಯಲ್ಲೂ ಹೀರೋ ದಿವ್ಯ ಇಬ್ರು ಲವ್, ಆದ್ರೆ ಪೂಜೆಗೆ ಹೀರೋ ಮೇಲೆ ಕಣ್ಣು. ಒಟ್ಟಿನಲ್ಲಿ ನಮ್ ಕಾಂಪೌಂಡೇ ಹೀಗೆ. ಅವಳು ಅವನ್ನ ಇಟ್ಕೊಳ್ಳೋದು, ಇವನು ಅವಳನ್ನ ಇಟ್ಕೊಳ್ಳೋದು. ಅಯ್ಯೋ ಬ್ಯಾಡ್ರಿ ಹೇಳೋದು. ಪೂಜಾ, ಏನೋ ಕಿರಿಕ್ ಮಾಡಾಗಿದ್ದಾನೆ ಅವನು, ಬೇಗ ಕಂಟ್ರೋಲ್ ಮಾಡಿ ಕರ್ಕೊಂಡು ನೋಡಪ್ಪ. ಬ್ಯಾಡ್ರಿ ಹೇಳೋದು. ನಮಸ್ಕಾರ ಸರ್. ಡೈರೆಕ್ಟರ್ ಸರ್, ನಿಮ್ಮನ್ನ ನೋಡೋದಕ್ಕೆ ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಬನ್ನಿ ಬನ್ನಿ ಸರ್. ಶಿವರಾಜ್ಕುಮಾರ, ರಾಘವೇಂದ್ರ ರಾಜ್ಕುಮಾರ, ಪುನೀತ್ ರಾಜ್ಕುಮಾರ, ಫುಲ್ ಫ್ಯಾಮಿಲಿನೇ ಬಂದಿದೆ. ಬನ್ನಿ ಸರ್. ನೋಡಿದ್ರ ನಿಜ ಹೇಳೋಕೋದ್ರೆ ಹೆಂಗ್ ಕಟ್ ಮಾಡ್ತಾರ ನೋಡ್ರಿ. ನಿಜ ಹೇಳು, ನೀನ್ ಅವತ್ತು ದಿವ್ಯಂಗೆ ಐ ಲವ್ ಯು ಅಂತ ಹೇಳಿದೆ ಇಲ್ಲ? ಸರ್, ಇವನೊಂಥರ ಲೂಸು, ಏನೇನೋ ಒದರ್ತಾ ಇರ್ತಾನೆ, ತಲೆ ಕೆಡಿಸ್ಕೊಂಡು ನೀವು ಕೂತ್ಕೊಳ್ಳಿ. ನಾನ್ ಲೂಸ? ಸುಳ್ಳು ಹೇಳ್ಬೇಡ, ನಿಜ ಹೇಳು, ನಿಜ ಹೇಳು. ಹೇಳ್ದೇನ್ ಇವಾಗ? ಅದು ಆಗಲ್ಲ ಸರ್, ಅದು ಶೂಟಿಂಗ್ ಅಲ್ಲಿ. ಶೂಟಿಂಗ್? ಯಾವ ಶೂಟಿಂಗು? ನೋಡಿದ್ರ ನಿಜ ಹೆಂಗ್ ಹೊರಗ್ ಬಂತು ನೋಡಿ. ನಿಮ್ಮ ಹುಡುಗ ದಿವ್ಯನ ಮದ್ವೆ ಆದ್ಮೇಲೂ ಗುರು ಜೊತೆ ದಿವ್ಯ ಫಸ್ಟ್ ನೈಟ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು. ಇದಕ್ಕೂ ಓಕೆ ಅಂತಂದ್ರೆ ಆಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ. ಇಂಥ ಕೊಲ್ಗೇಟ್ ಫ್ಯಾಮಿಲಿ ಜೊತೆ ನನ್ ಮದ್ವೆನಾ? ಎಂಗೇಜ್ಮೆಂಟ್ ಬಂದವ್ರ ಹತ್ರ ಫಸ್ಟ್ ನೈಟ್ ಬಗ್ಗೆ ಮಾತಾಡ್ತಿದ್ಯಲ್ಲ, ಮೊದಲು ಜಾಗ ಖಾಲಿ ಮಾಡು. ಪೂಜಾ, ನೀ ಸುಮ್ಮನಿರು. ಪ್ರತಿ ನೈಟ್ ನೀನು ಹೀರೋ ಜೊತೆಲೇ ಇರ್ತೀಯ, ಫಸ್ಟ್ ನೈಟ್ ಬೆಲೆನೇ ಗೊತ್ತಿಲ್ಲ ನಿನ್ಗೆ. ದಿವ್ಯಾಗೂ ಹೀರೋಗೂ ಫಸ್ಟ್ ನೈಟ್ ನ ನಾನು ವಾಟರ್ ಬೆಡ್ ಮೇಲೆ ಡಿಫ್ರೆಂಟ್ ಆಂಗಲ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ಬಿಡು ನೀನು. ಏ ಮದ್ವೆ ಗಂಡು, ಅವತ್ತೊಂದ್ ನೈಟ್ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಓಕೆನಾ? ಏನ್ರಿ ಇದು? ವರದಕ್ಷಿಣೆಗೆ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ತೀನಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಹುಡುಗಿನೇ ಸೆಕೆಂಡ್ ಹ್ಯಾಂಡ್ ತರ ಇದ್ದಾಳೆ. ಬನ್ರಿ ಮೊದಲು ಜಾಗ ಖಾಲಿ ಮಾಡೋಣ. ಒಂದ್ ನಿಮಿಷ. ಮಾಡ್ಲಿ ಫಾದರ್, ಬ್ರೀಫ್ ಕೇಸ್ ತಂಬ. ಏಯ್, ಎಲ್ಲಿದ್ಯಾ? ಶ್ರೀಪತಿ, ಸರ್, ಏನಾಯ್ತು? ಯಾಕೆ ಕಿಡಿಸ್ತಾ ಇದ್ದೀರಾ? ಏನಯ್ಯ, ನಿನ್ನ ಮಗಳನ್ನ ಪಕ್ಕದ ಮನವನ್ ಜೊತೆ ಆಟ ಆಡಕ್ ಬಿಟ್ಬಿಟ್ಟು ನನ್ ಮಗನ್ ತಲೆ ಕಟ್ಟಕ್ ನೋಡ್ತಾ ಇದ್ಯಾ? ನಾವೇನು ಮಾನ ಮರ್ಯಾದೆ ಇಲ್ದಿರೋ ಜನ ಅಂತ ತಿಳ್ಕೊಂಡ್ಯಾ? ಸರ್, ಇದೇನೇ ಹೇಳ್ಬಿಡಿ, ನಿಮ್ಮ ಹತ್ರ ಯಾರು ಸುಳ್ಳು ಹೇಳಿದ್ದಾರೆ. ಏನ್ರಿ ಸುಳ್ಳು? ಐ ಲವ್ ಯು ಅಂದೆ ಅಂತ ಇವನೇ ಹೇಳ್ದ. ನನ್ ಮಗನ್ ಜೊತೆ ಮದ್ವೆ, ಇವನ್ ಜೊತೆ ಫಸ್ಟ್ ನೈಟಾ? ಟೆನ್ಷನ್ ಮಾಡ್ಕೋಬೇಡಿ, ಈ ನನ್ನ ಮಗ ದೊಡ್ಡ ಲೂಸು. ಇವ್ನು ಹೇಳಿದ್ದಲ್ಲ ಸುಳ್ಳು. ನಾ ಹೇಳದ್ನಲ್ಲ ಕೆಲಸದೊಳ್ ನಿಂತ್ಕೊಂಡಿರೋದು ಅಂತ, ಅದು ಇವ್ರೆ. ರಾಯ್ರೆ, ನಾನು ಯಾವ ಕೆಲಸದೊಳನು ಇಟ್ಕೊಂಡಿಲ್ಲ, ನನ್ನ ಮಾತು ನಂಬಿ. ನೀನ್ ಕೆಲಸದೊಳ್ ಇಟ್ಕೊಳ್ಳೋದಾದ್ರೆ ಇಟ್ಕೊ ಹೋಗು, ನನಗೇನಾಗ್ಬೇಕು? ಯಾವ ಸಾಕ್ ಸುಂದರಯ್ಯ, ಕೆಲಸದೊಳ್ ಇಟ್ಕೊಂತ ನನ್ ಗಂಡಂಗ್ ಹೇಳಕ್ ನೀನ್ ಯಾರಯ್ಯ? ಬೇಕಾದ್ರೆ ಇಟ್ಕೋ ಹೋಗಯ್ಯ ನೀನೇನೆ. ಏಯ್, ನಾನ್ ಇರ್ಬೇಕಾದ್ರೆ ಇವ್ರ ಯಾಕೆ ಬೇರೆಯವ್ರನ್ನ ಇಟ್ಕೋಬೇಕು? ಇವ್ರು ನಿಮ್ಮನ್ನ ಕಟ್ಕೊಂಡಿಲ್ವಾ? ಇಟ್ಕೊಂಡಿದಾರ? ಇಲ್ಲಿ ಯಾರು ಇಟ್ಕೊಂಡಿದ್ದಾರೆ, ಎಲ್ಲಿ ಇಟ್ಕೊಂಡಿದ್ದಾರೆ, ಹೇಗೆ ಇಟ್ಕೊಂಡಿದ್ದಾರೆ, ನಿನ್ಗೆ ಯಾಕೆ ಅದು? ಇಲ್ಲಿ ದಿವ್ಯಾ ಬಗ್ಗೆ ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ, ಅದನ್ನ ಫಸ್ಟ್ ಕ್ಲಿಯರ್ ಮಾಡು. ಸರ್, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನೀವು ಲೂಸು ಅಂತ. ನೀವ್ ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಯಾರ್ ಸರ್ ಲೂಸು? ಇಷ್ಟು ಡೀಸೆಂಟ್ ಆಗಿ ಬಟ್ಟೆ ಹಾಕಿರೋ ಲೂಸಾ?
ಅಲ್ಲ ರೀ ಇವ್ನು ಲೂಸ್ ಆಗಿದ್ರೆ ಮೈಯಲ್ಲಿ ಬಟ್ಟೆ ಇಲ್ದೆ ಹುಚ್ಚುಚ್ಚಾಗಿ ಬೀದಿ ಎಲ್ಲ ಓಡಾಡಿರೋನು. ಓಹೋ ಇಲ್ಲಿ ನೋಡಿ, ಇವ್ರು ಮೈ ಮೇಲೆ ಬಟ್ಟೆನೆ ಹಾಕಿಲ್ಲ, ಹಂಗಂತ ನಿಮ್ ಪ್ರಕಾರ ಲೂಸ್ ಏನ್ರಿ? ಸ್ವಾಮಿ ನಾ ಸರಿಯಾಗಿದ್ದೀನಿ. ಹಾ, ಅರ್ಥ ಮಾಡ್ಕೊಳ್ಳಿ. ಇವ್ನ ಜೊತೆ ನೀವು ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ಮಾತಾಡಿ ಇವ್ನು ಲೂಸ್ ಟೈಟಲ್ ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ, ನಾನೀಗ ಇವ್ರನ್ನ 3 ಪ್ರಶ್ನೆ ಕೇಳ್ತೀನಿ. ಇವ್ರು ಕೊಡೋ ಉತ್ತರದ ಮೇಲೆ ಇವ್ರು ಲೂಸೋ ಇಲ್ವೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಮೊದಲನೇ ಪ್ರಶ್ನೆ, ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು? ಸೋನಿಯಾ ಗಾಂಧಿ ಆಗ್ಬೇಕಾಗಿತ್ತು, ಮನಮೋಹನ್ ಸಿಂಗ್ ಆದ್ರು. ವೀರಪ್ಪನ್ ಸತ್ನೋ ಇಲ್ವೋ? ಸತ್ತಾಯ್ತು. ಸತ್ತ ಅಂತ ಹೇಳ್ತಾ ಇದಾರೆ, ಅವನು ಅಲ್ಲ ಗೊತ್ತಿಲ್ಲ. ಸರಿ, ವಿಶ್ವ ಸುಂದರಿ ಯಾರು? ಬೆಳಿಗ್ಗೆ ಎದ್ದು ಕೂಡಲೇ ಹಲ್ಲುಜ್ಜದೆ, ಮುಖ ತೊಳಿದೆ, ಯಾವಳು ಸುಂದರವಾಗಿ ಕಾಣ್ತಾಳೋ ಅವಳೇ ವಿಶ್ವ ಸುಂದರಿ. ಇಷ್ಟು ಚೆನ್ನಾಗಿ ಮಾತಾಡೋರ್ಗೆ ಲೂಸು ಅಂತೀರೇನ್ರಿ? ಅಲ್ಲ ಇರ್ರಿ, ಇವಾಗ ಕೇಳ್ತೀನಿ. ಈ ಗುರು ಆ ದಿವ್ಯನ್ಗೆ ಐ ಲವ್ ಯು ಅಂತ ಹೇಳದ್ನಾ? ಹೌದು. ನನ್ನ ಮಗನ್ ಜೊತೆ ದಿವ್ಯನ್ ಮದುವೆ ಆದ್ರೆ ಇವನ್ ಜೊತೆ ಫಸ್ಟ್ ನೈಟಾ? ಹೌದು. ಇದು ಒಂದು ಫ್ಯಾಮಿಲಿನ? ಇಂಥ ಫ್ಯಾಮಿಲಿ ಜೊತೆ ನನ್ನ ಮಗನ್ ಎಂಗೇಜ್ಮೆಂಟ್? ಏ ಬರ 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 ಬನ್ನಿ ಬನ್ನಿ ಬನ್ನಿ. ಇಲ್ಲ ರೀ ಸ್ವಾಮಿ, ಅಲ್ಲ ಸರ್, ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ ರೀ, ನೀವು ಯಂಗ್ಸ್ಟರ್ಸ್, ನಿಮಗೂ ಗುರು ಯಾಕೆಲ್ಲ ಹೋಗ್ತಾ ಇದ್ದಾರೆ? ಏನ್ ಪ್ರಾಬ್ಲಮ್? ಏನಪ್ಪ ಇದೆಲ್ಲ ಅನ್ಯಾಯ? ನನ್ನ ಮಗಳ ಮೇಲೆ ಇಲ್ಲದ ಅಪವಾದ ಹೊಸ ಹೋಗ್ತಿದಾರಲ್ಲ. ಅಲ್ಲಯ್ಯ, ಅವನೇನೋ ಹುಚ್ಚ, ನೀನಾದ್ರೂ ಸರಿಯಾಗಿ ಹೇಳ್ಬಾರ್ದಾಗಿತ್ತ. ನೀನ್ ನಮ್ಮ ಮನೆ ಪಕ್ಕಕ್ಕೆ ಬಂದು ನನ್ ಮಗಳ ಜೀವನನೇ ಹಾಳಾಗೋಯ್ತು. ರೀ, ನೀವು ಕರ್ದಿದ್ದಕ್ಕೆ ನಾವಿಲ್ಲಿ ಬಂದಿದ್ದು. ಈ ಲೂಸು ಹುಚ್ಚುಚ್ಚಾಗಿ ಮಾತಾಡಿದ್ರೆ ಅದು ಗುರು ಏನ್ ಮಾಡ್ತಾನೆ? ಬಾ ಗುರು, ಹೋಗೋಣ. ಆಹಾ, ಧಾರಾಳ ಹೋಗ್ ಬನ್ನಿ ತಾಯಿ. ಇನ್ನು ಮುಂದೆ ನನ್ನ ಮಗಳು ಮತ್ತೆ ಗುರು ಬಗ್ಗೆ ಊರೆಲ್ಲ ಮಾತಾಡ್ತಾರೆ. ನನ್ನ ಮಗಳಿಗಂತೂ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಆಯ್ತಾ? ನೀವು ಸಂತೋಷವಾಗಿರಿ. ನೋಡಿ ಸರ್, ನನ್ನಿಂದ ಯಾವ ತಪ್ಪು ನಡೆದಿಲ್ಲ. ಆದ್ರೆ ನನ್ನಿಂದಾಗಿ ನಿಮ್ ಮಗಳ ಮದುವೆನೇ ಆಗಲ್ಲ ಅನ್ನೋ ಆಗಿದ್ರೆ ಆ ಪಾಪ ಹೊರಗೆ ನಾನು ರೆಡಿ ಇಲ್ಲ. ನೀವೆಲ್ಲ ಒಪ್ಪಾಗಿದ್ರೆ ನಾನೇ ದಿವ್ಯಾನ್ ಮದುವೆ ಆಗ್ತೀನಿ. ಬೆಂಗಳೂರಿನ ನಿವಾಸಿ ಶ್ರೀ ಶ್ರೀಪತಿರಾಯರ ಪ್ರಥಮ ಪುತ್ರಿ ಚಿರಂಜೀವಿ ಸೌಭಾಗ್ಯವತೆ, ಅರಿಶಿನ ಕುಂಕುಮ ಶೋಭಿತೆ ಕುಮಾರಿ ದಿವ್ಯಾ ಎಂಬ ಕನ್ಯೆಯನ್ನು ಕಲ್ಯಾಣಪುರದ ದಿವಂಗತ ಗೋಪಾಲಸ್ವಾಮಿಯವರ ಪುತ್ರ ಚಿರಂಜೀವಿ ಕುಮಾರಶ್ರೀ ಗುರು ಎಂಬವರಿಗೆ ಕೊಟ್ಟು ಮದುವೆ ಮಾಡಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ದಯವಿಟ್ಟು ತಟ್ಟೆ ಬದಲಾಯಿಸ್ಕೊಳ್ಳಿ. ಹಾಯ್ ದಿವ್ಯಾ, ಎಲ್ಲಿದ್ಯಾ? ಇಲ್ಲೇ ಮೈಸೂರಿಗೆ ಬಂದಿದ್ದೆ. ಮೈಸೂರಾ? ಅಲ್ಲೇನ್ ಮಾಡ್ತಿದ್ಯಾ? ಇಲ್ಲೊಂದು ಫಂಕ್ಷನ್ ಇತ್ತು, ಆರ್ಟಿಕಲ್ ಬರಿಬೇಕಾಗಿತ್ತು. ನಾಳೆ ಬೆಳಿಗ್ಗೆ ಬಂದ್ಬಿಡ್ತೀನಿ. ಓ, ನಾನೇನು ನಿಂಗ್ ಮೂಡೌಟ್ ಆಗಿ ಊರಿಗೆ ಹೊರಟೋದ್ಯೇನೋ ಅನ್ಕೊಂಡೆ. ಮೂಡೌಟಾ? ನನಗ ಯಾಕೆ? ನೀನ್ ಆಗಲ್ಲ ಅನ್ಕೊಂಡಿದ್ ನಿಶ್ಚಿತಾರ್ಥ ನಡೆದು ಹೋಯ್ತಲ್ಲ, ಅದಕ್ಕೆ. ಏನ್ ಮಾಡದ್ ಗುರು, ನನಗ್ ಗೊತ್ತಾಗಿದ್ದು ನಡಿಯತ್ತೆ. ಅದು ತಾನಾಗೆ ನಡೆದಿದ್ದಲ್ಲ, ನಾನಾಗೆ ನಡೆಸಿದ್ದು. ಏನ್ ಹೇಳ್ತಿದ್ಯಾ ಗುರು? ಆ ಮೆಂಟಲ್ ಡೈರೆಕ್ಟರ್ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿ ನಿನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೆ ನಾನು. ಈ ಸತಿ ನಾನ್ ಡೈರೆಕ್ಟ್ ಮಾಡ್ದೆ, ಅವನು ಕರೆಕ್ಟ್ ಆಗಿ ಆಕ್ಟ್ ಮಾಡ್ದ. ದಿವ್ಯಾ, ನಿನ್ ಕನಸು ನನಗ್ ಗೊತ್ತಾಗಿದ್ದಕ್ಕೆ ಪ್ಲಾನ್ ಮಾಡಿ ನಿಜ ಮಾಡ್ದೆ. ಅದೇ ತರ ನಿನ್ನೆಲ್ಲಾ ಕನಸುಗಳು ಪ್ಲಾನ್ ಮಾಡಿ ನಿಜ ಮಾಡ್ಬೋದಲ್ವಾ? ಗುರು, ಹೌದು ದಿವ್ಯಾ, ಒಂದ್ ಎಂಗೇಜ್ಮೆಂಟ್ ನಡೆದಂಗೆ ಒಂದ್ ಕೊಲೆನೂ ಮಾಡಿಸ್ಬೋದಲ್ವಾ? ಇದು ನಿನಗೆ ಅರ್ಥ ಆಗ್ಲಿ ಅಂತಾನೆ ನನಗೆ ಮದುವೆ ಆಗಿ ಇಷ್ಟ ಇಲ್ದಿದ್ರು ಕೂಡ ನಾನು ನಿನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡೆ. ಇಟ್ಸ್ ಓಕೆ, ಭಯ ಪಡ್ಬೇಡ. ನಾನು ನಾಟಕ ನಿನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ನಿಜವಾಗ್ಲೂ ನಾನು ನಿನ್ನೆ ಮದುವೆ ಆಗೋದು. ನೋಡಿದೀವ್ಯಾ, ಇನ್ಮೇಲೆ ನಮ್ಮಿಬ್ರು ಮಧ್ಯ ಯಾವ ಸೀಕ್ರೆಟ್ಸು ಇರಬಾರ್ದು. ನೀನು ಯಾವ ವಿಷಯನೂ ನನ್ನಿಂದ ಮುಚ್ಚಿಡಬಾರ್ದು, ನಾನು ಯಾವ ವಿಷಯನೂ ನಿನ್ನಿಂದ ಮುಚ್ಚಿಡಲ್ಲ. ಯಾರ್ದೇ ಫೋನು? ನನ್ ಫ್ರೆಂಡು ಮಮ್ಮಿ. ಫ್ರೆಂಡ? ಸುಳ್ಳು ಹೇಳ್ಬೇಡ, ಕೊಡಿಲಿ. ಅಯ್ಯೋ, ಅದಕ್ಕೆ ಯಾರಿಗೂ ಗೊತ್ತಿಲ್ದಿರೋ ಒಂದ್ ಸೀಕ್ರೆಟ್ ನಾನು ನಿನ್ಗೆ ಹೇಳ್ತೀನಿ. ನಾನ್ ನಂಬರ್ 1 ಅಲ್ಲಿ ಕೆಲಸ ಮಾಡ್ತಿರೋ ಸೂಪರ್ ನ್ಯೂಸ್ ರಿಪೋರ್ಟರ್. ಶಾಕ್ ಆಗ್ತಿದ್ಯಾ ದಿವ್ಯಾ? ನಿಜ ಹೇಳ್ತೀನಿ ಕೇಳು. ನನಗನ್ನಿಸ್ತಿದೆ ಎಲ್ಲ ಘಟನೆಗಳಿಂದ ಆ ದೇವರಾಜ್ದೇ ಕೈವಾಡ ಇದೆ ಅಂತ. ಅದನ್ನ ಕಂಡಿಡಿಯಕ್ಕೋಸ್ಕರನೇ ಅವನ ಜೊತೆ ವರ್ಕ್ ಮಾಡೋ ತರ ಆಕ್ಟ್ ಮಾಡ್ತಾ ಇದ್ದೀನಿ. ದಿವ್ಯಾ, ಇವತ್ತು ಹುಣ್ಣಿಮೆ ರಾತ್ರಿ ನಿನಗೇನೇ ಕನಸು ಬಿದ್ರು ಆ ದೇವರಾಜ್ ಹತ್ರ ಹೇಳಕ್ ಹೋಗ್ಬೇಡ. ಅವನದನ್ನ ನಿಜ ಮಾಡಕ್ ಹೊರಡ್ತಾನೆ. ಬಿ ಕೇರ್ಫುಲ್. ಮಿಕ್ಕಿದೆಲ್ಲ ನಾನು ಬಂದು ನೋಡ್ಕೊಂತೀನಿ. ಓಕೆ, ಬಾಯ್.
ಇವತ್ತು ಹುಣ್ಣಿಮೆ ರಾತ್ರಿ ನಿನಗೇನೇ ಕನಸು ಬಿದ್ರು ಆ ದೇವರ ಹೇಳಕ್ ಹೋಗ್ಬೇಡ. ಅವನದ ನಿಜ ಮಾಡಕ್ ಹೊರಡ್ತಾನೆ. ಬಿ ಕೇರ್ಫುಲ್. ಯಾಕೆ ಏನಾಯ್ತು? ಯಾಕೆ ಟೆನ್ಷನ್ ಆಗಿದ್ದೀರಾ? ದಿವ್ಯಾ, ಏನಾಯ್ತಮ್ಮ? ನನಗೊಂದು ಕನಸು ಬಿತ್ತು. ತುಂಬಾ ಭಯಂಕರವಾದ ಕನಸು. ಯಾವತ್ತು ಕಾಣದೇ ಇರುವಂತ ಕನಸು. ಯಾವುದೋ ಹುಡುಗಿ ಡಾನ್ಸ್ ಮಾಡ್ತಿದ್ದಾಗ ಕರೆಂಟ್ ಹೊಡೆದು ಸತ್ತಾಗೆ, ಕಾವಿ ಬಟ್ಟೆ ಹಾಕೊಂಡಿದ್ದ ಮನುಷ್ಯನಿಗೆ ಆಕ್ಸಿಡೆಂಟ್ ಆದಾಗೆ, ಒಂದ್ ಹುಡುಗಿ ಮರಕ್ಕೆ ನೇಣ್ ಹಾಕೊಂಡಿರೋ ಹಾಗೆ, ಟ್ರೈನು ಸಾವಿರಾರು ಜನ ಲಾಸ್ಟ್. ಗುರು, ನಮ್ಮ ಎಡಿಟರ್ ದೇವರಾಜ್ನ ಶೂಟ್ ಮಾಡಿದ ಹಾಗೆ ಇದೆಲ್ಲ ನಡೆಯುತ್ತೆ. ನನ್ ಕನಸು ನಿಜ ಹಾಗೆ ಆಗತ್ತೆ. ನೀನ್ ಹೇಳ್ತಾ ಇರೋದನ್ನೆಲ್ಲ ಕೇಳಿದ್ರೆ ನನಗೆ ತುಂಬಾ ಭಯ ಆಗ್ತಿದ್ಯಮ್ಮ. ನಮ್ ದೇವರಾಜ್ ಸಾರು ಸತ್ತೋಗ್ತಾರ? ಅದು ಗುರುನೇ ಕೊಲೆ ಮಾಡ್ತಾನೆ ಅಂತಿದ್ಯಾ? ಅಪ್ಪ, ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ಇದನ್ನೆಲ್ಲ ಮೊದಲು ಗುರುಗೆ ಹೇಳ್ಬೇಕು. ಈ ವಿಷಯ ಯಾವುದು ಎಡಿಟರ್ ಗೊತ್ತಾಗ್ಬಾರ್ದು. ಯಾರೋ ಡ್ಯಾನ್ಸರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸಾಯ್ತಾಳೆ ಅಂತ ಹೇಳಿದ್ಯಲ್ಲ, ಇದಕ್ ಮುಂಚೆ ಅವಳ ಬೇರೆ ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ. ಹೋಗ್ಲಿ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಆಕ್ಸಿಡೆಂಟ್ ಸಾಯ್ತಾನೆ ಅಂತೀಯಲ್ಲ, ಆಮೇಲೆ ಅದ್ ಯಾರೋ ಮರಕ್ ನೇಣ ಹಾಕೊಂಡು ಸಾಯ್ತಾಳೆ ಅಂತಿಲ್ಲ, ಹುಡುಗಿ ನೋಡಿದ್ಯಾ? ಇಲ್ಲ. ಅಲ್ಲ ಅಂದ್ರೆ ನೀನ್ ಕನ್ಸಲ್ ನೋಡಿದ್ ನಾನು ಒಬ್ಬನ ಮುಖಾನೇನಾ? ಅದಿರ್ಲಿ, ಆ ಟ್ರೈನ್ ಬ್ಲಾಸ್ಟ್ ಆಗಿ ಸಾವಿರಾರು ಜನ ಸಾಯ್ತಾರೆ ಅಂತೀಯಲ್ಲ, ಆ ನ್ಯೂಸ್ ಅಲ್ಲ ಪರ್ಟಿಕ್ಯುಲರ್ ಡೇಟ್ ಅನ್ನ ನೀನ್ ನೋಡಿದ್ಯಾ? ಗೊತ್ತಿಲ್ಲ ಗುರು. ನೋಡಿದ್ಯಾ? ಆ ದೇವರಾಜು ಟ್ರೈನ್ ಬ್ಲಾಸ್ಟ್ ಮಾಡಿ ಸಾವಿರಾರು ಜನ ಸಾಯಿಸಿ ಅದನ್ನ ದೊಡ್ಡ ನ್ಯೂಸ್ ಮಾಡಕ್ ಮುಂಚೆ ಅವನೆಂತನು ಅಂತ ನಾವು ನ್ಯೂಸ್ ಮಾಡ್ಬೇಕು. ಅದು ಜನಗಳಿಗೆ ಗೊತ್ತಾಗಬೇಕು. ಏನ್ ಗುರು, ಇಷ್ಟೆಲ್ಲ ದೇವರಾಜೆ ಮಾಡಿಸ್ತಾರೆ ಅನ್ನೋ ಹಾಗಿದ್ರೆ ಅವ್ರು ಸಾಯೋದನ್ನ ಅವರೇ ಪ್ಲಾನ್ ಮಾಡ್ತಾರಾ? ಹೇಳ್ ಗುರು, ನಿನ್ ಕೈ ಗನ್ ಕೊಟ್ಟು ಅವ್ರನ್ನ ಶೂಟ್ ಮಾಡು ಅಂತ ಹೇಳ್ತಾರಾ? ಇದೆಲ್ಲ ವಿಧಿ ಗುರು, ವಿಧಿ. ಇವಳಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ವಿಧಿ ಗಿದಿ ಅಂತ ಏನೇನೋ ಮಾತಾಡ್ತಾಳೆ. ಗುರು, ಇದೇ ರೈಲ್ವೆ ಟ್ರ್ಯಾಕ್. ಇಲ್ಲೇ ನೀನ್ ದೇವರಾಜ್ನ ಶೂಟ್ ಮಾಡೋದು. ಯಾವ್ದು? ಇದೇ ಟ್ರ್ಯಾಕ್. ಅಲ್ಲ ದಿವ್ಯಾ, ನಾನ್ ದೇವರಾಜ್ನ ಶೂಟ್ ಮಾಡ್ಬೇಕಾದ್ರೆ ಹಿಂದ್ಗಡೆ ಡ್ರ್ಯಾಗನ್ ಬೋರ್ಡ್ ಇದೆ ಅಂತ ನೀನ್ ಹೇಳಿದ್ದು. ಇಲ್ಲಿ ನೋಡಿ ಅಮೃತಾಂಜನ್ ಬೋರ್ಡ್ ಇದೆ. ಇದನ್ನ ನೋಡ್ದಾಗಲೇ ಗೊತ್ತಾಗುತ್ತೆ ನಿನ್ನ ಕನಸುಗಳೆಲ್ಲ ನಿಜ ಆಗಲ್ಲ ಅಂತ. ಎಷ್ಟು ಅಲ್ಲೋಡು, ನಾನ್ ಹೇಳಿದ್ದಲ್ಲ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಒಬ್ಳು ಸ್ಟೇಜ್ ಮೇಲೆ ಡಾನ್ಸರ್ ಸಾಯ್ತಾಳೆ ಅಂತ, ಅದವಳೆ. ಬೇಗ ಹತ್ಕೊಳ್ಳಿ, ಅವ್ನು ಹೇಗಾರ ಮಾಡಿ ಹಿಡಿಲೇಬೇಕು.
ಅನ್ಬಿಲಿಯಬಲ್. ಕೇಳಕ್ಕೆ ವಿಚಿತ್ರವಾಗಿದೆ. ದೇವರಾಜ್ ಕೊಲೆಗಾರನ ಅಂತ ಕಂಡಿಡಿಯಕ್ಕೆ ನೀನು ಕಳಿಸ್ದೆ, ಈಗ ನೀನೇ ಅವನ್ನ ಕೊಲೆ ಮಾಡ್ತೀಯ ಅಂತ ಹುಡುಗಿ ಹೇಳ್ತಿದ್ದಾಳ. ಹೌದು ಸರ್. ಇದನ್ನ ಹ್ಯಾಕ್ ತಗೋಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಎನಿಹೋ ಗುರು, ನಮ್ಮ ಹತ್ರ ಟೈಮ್ ತುಂಬಾ ಕಡಿಮೆ ಇದೆ. ಆ ಹುಡುಗಿ ಕನ್ಸಲ್ಲಿ ಯಾರ್ಯಾರು ಬರ್ತಾರೆ ಅಂತ ಕಂಡುಹಿಡಬೇಕಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಕಾವೇರಿ ಎಕ್ಸ್ಪ್ರೆಸ್ ಡೇಂಜರ್ ಇದೆ ಅಂತ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಾಗಿದೆ. ಸರ್, ಪೊಲೀಸ್ ಹೆಂಗ್ ಸರ್ ಇನ್ಫಾರ್ಮ್ ಮಾಡ್ತೀರಾ? ಒಂದ್ ಹುಡುಗಿ ಕನ್ಸರ್ ಈ ತರ ನಡೀತಾ ಇದೆ, ಅದೆಲ್ಲ ನಿಜ ಆಗುತ್ತೆ ಅಂದ್ರೆ ನಂಬ್ತಾರ ಸರ್? ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡೋದು? ಎಸ್, ಯು ಆರ್ ರೈಟ್. ಪೊಲೀಸ್ಗೆ ಕನ್ವೆ ಮಾಡೋ ಟೈಮು ನಮ್ಮ ಹತ್ರ ಇಲ್ಲ. ಈಗ ಒಂದ್ ಕೆಲಸ ಮಾಡೋಣ, ಯಾರೋ ಫೋನ್ ಮಾಡಿದಾಗ ನಾವೇ ಫೋನ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ. ಸರ್, ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಒಬ್ಳು ಡ್ಯಾನ್ಸರ್ ಡಿಸೆಂಬರ್ 31st ನೈಟ್ ನ್ಯೂ ಇಯರ್ ಪಾರ್ಟಿಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಸಾಯ್ತಾಳೆ ಅಂತ ದಿವ್ಯಾ ಹೇಳಿದಾಳೆ. ಅವ್ಳು ಹೇಗಾರ ಮಾಡಿ ಕಂಡಿಡಿದು ಅವಳನ್ನ ಸೇವ್ ಮಾಡ್ಲೇಬೇಕು ಸರ್. ಆ ಡ್ಯಾನ್ಸರ್ನ ಹೇಗ್ ಫೈಂಡ್ ಔಟ್ ಮಾಡೋದು? ಡ್ಯಾನ್ಸರ್ಸ್ ಎಲ್ಲಿ ಇರ್ತಾರೋ ಅಲ್ಲ ಹುಡುಕ್ಬೇಕು ನಾವು. ಹಲೋ ಸರ್, ನಾನು ಶ್ರೀಪತಿ ಮಾತಾಡ್ತೀನಿ. ಬಹಳ ದಿವಸದಿಂದ ನಾವು ಹುಡುಕ್ತಿದ್ ಗಣ್ಣು ಸಿಕ್ಬಿಡ್ತು. ಗುರು ಗಣ್ಣು ಬಹಳ ಸ್ಟ್ರಾಂಗ್ ಆಗೇ ಇದೆ. ಬಾಂಡ್ಲಿ, ನಿನ್ನ ತಲೆ ಬುಲ್ಡೆ. ನೀನು ಕೂತ್ಕೋ, ಒಟ್ಟಿಗೆ ಊಟ ಮಾಡೋಣಂತೆ. ನಾನು ನಿಮ್ಮ ಜೊತೆನ. ಓಕೆ ಓಕೆ. ಅಲ್ಲ ಹಾಕ್ಲಾ? ನೋಡಿದ್ಯಾ ಮಮ್ಮಿ, ನೀನು ಮನೇಲಿಲ್ದಾಗ ಆ ಮಲಯಾಳಿ ಕುಚಿನ ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ನಿನ್ನ ಅಪ್ಪನೇನು ಈ ಪಿಸ್ತೂಲ್ ಕೆಳಗೆ ಹಾಕೋ, ಸುಟ್ಬಿಟ್ಟಿಯಾ? ನಾ ಬಂದಿರೋದೇ ಅದಕ್ಕೆ. ಇಷ್ಟು ದಿವಸ ಶೂಟಿಂಗ್ ಮಾಡ್ತಾ ಇದ್ದೆ, ಶೂಟಿಂಗ್ ಮಾಡ್ತೇನೆ. ಮಲಯಾಳಿ ಸ್ಟೈಲ್ ಅಲ್ಲಿ ನನ್ನ ಗಂಡನ ಬುಟ್ಟಿಗೆ ಹಾಕೊಳಕ್ ನೋಡ್ತಾ ಇದ್ಯಾ? ಈ ಹಿಂದಿ ಸ್ಟೈಲ್ ಶೂಟ್ ಮಾಡ್ತಾನೆ, ತೆಲುಗು ಸ್ಟೈಲ್ ಸತ್ತೋಗು. ಗೋಪಾಲ್, ನನಗ್ ಸುಡಬೇಡ, ನನಗೆ ನೀನಂದ್ರೆ ತುಂಬಾ ಇಷ್ಟ. ನಮ್ಮಮ್ಮ ಲೀಲಾವತಿ ತರ ಅದ್ಲು ಅಂತ ಈ ಶಕಿಲ ಜೊತೆ ಎಂಜಾಯ್ ಮಾಡ್ತಾ ಇದ್ಯಾ? ನಮ್ಮಮ್ಮನು ಒಂದು ಕಾಲದಲ್ಲಿ ಶಕಿಲ ತರನೇ ಇದ್ಲು. ನಿನ್ನ ಅಮ್ಮ, ಇವತ್ತು ದೀಪಾವಳಿನೇನಮ್ಮ? ಆ ರಾಕ್ಷಸ ಅವ್ರನ್ನ ಕೊಲೆ ಮಾಡಕ್ಕೆ ಹೊರಟಿದ್ದಾನೆ. ಯಾವ ಕಡೆ ಹೋದ್ರು? ನಾನ್ ನಿಮ್ಮನ್ನು ಬಿಡೋದಿಲ್ಲ. ಗುರು, ಗೋಪಾಲ್ ಅಂಕಲ್, ಆ ಲೂಸ್ ಡೈರೆಕ್ಟ್ರು ನಿನ್ ಪಿಸ್ತೂಲ್ ಎತ್ಕೊಂಡು ನೋಡ್ತಿದ್ದಾನೆ. ಪಾರ್ಕ್ ಒಳಗ್ ಬಂದ್ಬಿಟ್ರೆ ಬಿಟ್ಬಿಡ್ತೀನಾ? ಇದು ಪಾರ್ಕ್ ಅಲ್ಲ, ನಿನ್ನ ಸಮಾಧಿ. ಯಾವ ಕಡೆ ಇವತ್ತು ನಿನ್ನ ಬುರುಡೆ ಚಿಂತೆ ಮಾಡ್ಲಿಲ್ಲ, ನಾನು ತಾಯಿಗೆ ತಕ್ಕ ಮಗನೇ ಅಲ್ಲ. ಎಲ್ಲಿದ್ಯಾ? ಗೋಪಾಲ, ಎಲ್ಲ ನಿಮ್ಮಪ್ಪ? ನಮ್ಮಪ್ಪನ ಬಾಡಿ ಇವತ್ತು ಡೆಡ್ ಬಾಡಿ. ಅವನ ಹತ್ರ ಹೋಗ್ಬೇಡ. ಬಂದ್ಬಿಡು ಹೊರಗಡೆ. ಡೈರೆಕ್ಟರ್ ಸರ್, ಶೂಟ್ ಮಾಡಬೇಡಿ. ಅವನೊಬ್ಬ ಈಗೋ ಇರೋ ಡೈರೆಕ್ಟ್ರು. ಹೀರೋ ಹೇಳಿದ್ದಕ್ಕೆಲ್ಲ ಆಪೋಸಿಟ್ ಆಗಿ ಮಾಡೋ ಅಂತಾನು. ನೀನ್ ಶೂಟ್ ಮಾಡೋನು, ಆಗ ಅವ್ನು ಶೂಟ್ ಮಾಡಲ್ಲ. ಕರೆಕ್ಟ್. ಡೈರೆಕ್ಟರ್ ಸರ್, ಶೂಟ್ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಶೂಟ್ ಮಾಡಿ. ಕೆಲವು ಸಾರಿ ಹೀರೋ ಹೇಳದ ಮಾತನ್ನು ಕೇಳಬೇಕಾಗತ್ತೆ. ಇಲ್ಲಿ ಡ್ಯಾನ್ಸರ್, ಹಲೋ ಪ್ಲೀಸ್. KA 093828 ಅರ್ಜೆಂಟ್ ಗಾಡಿ ಹೋಗ್ಬಿಟ್ಟು ಈ ಗಾಡಿ ಅಡ್ರೆಸ್ ಎಲ್ಲ ಡೀಟೇಲ್ಸ್ ತಗೊಂಬ. ಹೋಗು. ಸರ್, ಈ ಗಾಡಿ ನಂಬರ್ದು ಅಡ್ರೆಸ್ ಬೇಕಾಗಿತ್ತು. ಫೈಲು ಲಾಕರ್ ಅಲ್ಲಿ ಇದೆ. ಈಗ ಸಿಗತ್ತಾ? 1 ನಿಮಿಷ ಕೊಡ್ತೀನಿ. ನೀವ್ ಹೇಳಿದ ಅಡ್ರೆಸ್ ಇದೇನೆ. ಆ ಗಾಡಿನೂ ನಂದೆ.
ಆದ್ರೆ ಆ ಗಾಡಿನ ನನ್ನ ಫ್ರೆಂಡ್ ಶ್ವೇತಾ ಕೊಟ್ಟಿದ್ದೆ. ಆ ಶ್ವೇತಾ ಡ್ಯಾನ್ಸರ್? ಹೌದು. ಅವ್ರಿಗೆ ಎಲ್ಲಿ ಸಿಗ್ತಾರೆ ನಿಮ್ಗೆ ಐಡಿಯಾ ಇದೆ? ನ್ಯಾಷನಲ್ ಜಿಮ್ಗೆ ಹೋಗ್ತೀನಿ ಅಂತ ಹೇಳಿದ್ಲು. ಬಹುಶಃ ಅಲ್ಲಿ ಸಿಗ್ಬಹುದು. ಈ ಡ್ಯಾನ್ಸರ್ ಶ್ವೇತಾ ಅಂತ ಹುಡುಗಿ ಬರ್ತಾಳಲ್ಲ, ಅವಳಿಗೆ ಎಲ್ಲಿ ಸಿಗ್ತಾಳೆ? ಯಾರು? ಡಾನ್ಸರ್ ಶ್ವೇತಾನಾ? ಅವಳಿವತ್ತು ನ್ಯೂ ಇಯರ್ ಪಾರ್ಟಿ ಇದೆ ಅಂತ ಬೇಗ ಹೋದ್ಲು. ಮಂಗಳೂರಿನಲ್ಲಿರೋ ಹೋಟೆಲ್ ಪೆಂಟಗನ್ ಅಲ್ಲಿ ಅವಳದಿವತ್ತು ಡಾನ್ಸ್ ಪ್ರೋಗ್ರಾಮ್ ಇದೆ, ಅಲ್ಲೇ ಹೋಗಿ ಸಿಗ್ತಾಳೆ. ಹೀಗೆ ಆಗತ್ತೆ ಗುರು. ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ನಾವ್ ಅಲ್ಲಿಗೆ ಹೋಗಕ್ ಆಗಲ್ಲ, ನಾವ್ ಅದನ್ನ ತಡಿಯಕ್ ಆಗಲ್ಲ. ಅದ್ ನಡ್ದೆ ನಡೆಯುತ್ತೆ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಪ್ರಾಬ್ಲಮ್ ಎಲ್ಲೂ ಇಲ್ಲ, ನಿನ್ ತಲೆಯಲ್ಲಿ ಇರೋದು. ಹಲೋ ಪ್ಲೀಸ್. ಹಲೋ ಪ್ಲೀಸ್. ಕಾಪಾಡಕ್ಕಾಗಲ್ಲ. ಅವಳು ಸಾಯೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ದಿವ್ಯಾ ಪ್ಲೀಸ್ ಸುಮ್ಮನೆ ಕೂತ್ಕೊತೀರೇನು? ಕಮ್ ಆನ್. ತಗೋ. ಯಾಕೆ ಡಲ್ ಆಗಿದ್ಯಾ? ಅಲ್ಲೋಡು, ಆ ಡ್ಯಾನ್ಸರು ಎಷ್ಟು ಖುಷಿಯಾಗಿ ಹ್ಯಾಪಿ ಆಗಿದ್ದಾಳೆ. ನಂಗೆ ನಂಬೋಕೆ ಆಗ್ತಿಲ್ಲ. ನನ್ನ ಲೈಫ್ ನಲ್ಲಿ ಫಸ್ಟ್ ಟೈಮು ನನ್ನ ಕನ್ಸಿನಲ್ಲಿ ಕಂಡಿದ್ ನಡೆದಿಲ್ಲ. ನೀನ್ ಹೆಂಗೆ ಗೊತ್ತಾ, ಈ ಕಣ್ಣನ್ ಕೈ ಕೀ ಕೊಡ್ತಾರಲ್ಲ, ಹಂಗಾಯ್ತು ನಿನ್ ಕತೆ. ನಿನ್ಗೆ ಇದುವರೆಗೂ ಬಿದ್ದ ಕನಸುಗಳಲ್ಲ ಆ ದೇವರಾಜ್ ಹತ್ರ ಹೇಳ್ತಿದ್ದೆ, ಆ ದೇವರಾಜ್ ನಿಜ ಮಾಡ್ತಿದ್ದ. ಫಸ್ಟ್ ಟೈಮ್ ನೀನ್ ಹತ್ರ ಹೇಳಿದ್ಯಾ, ನಾನು ತಡೆದಿದ್ದೀನಿ. ಈಗ್ಲಾರು ನಂಬ್ತೀಯಾ ನಾನ್ ಕೊಲೆ ಮಾಡಲ್ಲ ಅಂತ? ಕಮಾನ್ ಚೇರ್. ಯಾಕೆ ಡಲ್ ಆಗಿದ್ಯಾ? ತಗೋ ನೋಡು, ಹೊಸ ವರ್ಷ ನಮ್ಗೆಲ್ಲ ಒಳ್ಳೇದೇ ಆಗುತ್ತೆ. ಕಮಾನ್ ಚೇರ್ಸ್. ದಟ್ಸ್ ಗುಡ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಯು ಟೆಲ್ ಮಿ ಮಿಸ್ಟರ್ ಶಶಿ, is it going to be really a happy new year for me? ಎಲ್ಲಿಂದಾರೆ ಹಿಡ್ಕೊಂಬಂದ್ರಿ ಇವ್ರನ್ನೆಲ್ಲ? ಇಷ್ಟು ಜನ ಹೋಗಿ ಒಬ್ಬನ ಮುಗ್ಸಕ್ಕಾಗ್ಲಿಲ್ಲ. ಸ್ಟ್ಯೂಪಿಡ್. ನೀವೆಲ್ಲ ಗಂಡಸ್ರಾ? ಗರ್ಲ್ಸ್, ಶೇಮ್ ಆನ್ ಯುವರ್ ಪಾರ್ಟ್. ಶಶಿ, ಐ ರಿಯಲಿ ಡೋಂಟ್ ಲೈಕ್ ದಿಸ್. ನಾ ಮಾಡಿದ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಈ ದಿನ ನನಗೆ ನ್ಯೂ ಇಯರ್ ಅಲ್ಲ. ಯಾವತ್ತು ಆ ಗುರು ಸಾಯ್ತಾನೋ ಅವತ್ತೇ ನನಗೆ ನ್ಯೂ ಇಯರ್.